ಮಹಾಮೌನದ ಕೋಟೆಯಿಂದ ಕೊನೆಗೂ ಹೊರಬಂದಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು. ಕೊನೆಗೂ ಮೌನ ಮುರಿದಿದ್ದಾರೆ ಅಹಿಂದ ನಾಯಕ. ಮಹಾಮೌನದ ಕೋಟೆಯಿಂದ ಕೊನೆಗೂ ಸಿದ್ದರಾಮಯ್ಯ ಹೊರಬಂದಿದ್ದಾರೆ. ಕೊನೆಗೂ ಮೌನವನ್ನು ಮುರಿದಂತ ಅಹಿಂದ ನಾಯಕ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಮೌನ ಕ್ರಾಂತಿಯ ಗುಟ್ಟನ್ನ ಬಿಚ್ಚಿಟ್ಟಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯನವರು 2 ವಾರದಿಂದ ಮೌನವಾಗಿ ಸಿದ್ದರಾಮಯ್ಯನವರು ಉಳಿದಿದ್ರು. ನಿಗೂಢವಾಗಿ ಉಳಿದಿತ್ತು ಅಹಿಂದ ಲೀಡರ್ನ ಮೌನ. ಡಿಕೆ ಸರ್ಕಾರವನ್ನೇ ಅಲುಗಾಡಿಸುತ್ತಿತ್ತು ಮಾಜಿ ಸಿಎಂ ಸಿದ್ದರಾಮಯ್ಯನವರ ಮೌನ ಕ್ರಾಂತಿ. ಕೊನೆಗೂ ಮಹಾಮೌನದ ಬಗ್ಗೆ ಮಾತನಾಡಿದ್ದಾರೆ ಸಿದ್ದರಾಮಯ್ಯನವರು. ನಾನು ಜಾಸ್ತಿ ಮಾತನಾಡಲ್ಲ, ಸೈಲೆಂಟ್ ಆಗಿಲ್ಲ ಅಲ್ವಾ, ಹಾಗಂತ ನಾನು ಮಾತನಾಡಲ್ಲ ಅಂತಲ್ಲ. ಸಿದ್ದರಾಮಯ್ಯನವರು ಈಗ ಪ್ರತಿಕ್ರಿಯೆ ನೀಡಿದ್ದಾರೆ. ರಾಯಣ್ಣನಿಗೆ ಮಾಲಾರ್ಪಣೆಯನ್ನ ಮಾಡಿದ್ದಾರೆ, ಅದು ಸೈಲೆಂಟ್ ಆಗಿಯೇ. ನಿನ್ನೆ ಅಧಿವೇಶನಕ್ಕೆ ಹೋಗಿದ್ದೆ, ಅಲ್ಲೂ ಕೂಡ ಸೈಲೆಂಟ್ ಆಗಿದ್ರು. ಮೊನ್ನೆ ಪುಸ್ತಕ ಬಿಡುಗಡೆ ಮಾಡಿದೆ, ಅದು ಕೂಡ ಸೈಲೆಂಟ್ ಆಗಿಯೇ ಮಾಡಿದ್ದೇನೆ. ನಾನು ಈಗ ಸಿಎಂ ಅಲ್ಲ, ಸಿಎಂ ಆದಾಗ ರಾಜ್ಯದ ಜವಾಬ್ದಾರಿ ಇತ್ತು, ಮಾತನಾಡ್ತಾ ಇದ್ದೆ. ಇದೀಗ ನನ್ನಲ್ಲಿ ಯಾವ ಜವಾಬ್ದಾರಿಯೂ ಇಲ್ಲ, ಹೀಗಾಗಿ ನಾನು ಮಾತನಾಡಲ್ಲ. ಈಗ ಬರೀ ನಾನು ಶಾಸಕ ಎಂದು ಮಾಜಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೊಂಡಿದ್ದಾರೆ. ಮಹಾಮೌನದ ಕೋಟೆಯಿಂದ ಕೊನೆಗೂ ಸಿದ್ದರಾಮಯ್ಯನವರು ಹೊರಬಂದಿದ್ದು, ಈ ಹಿಂದೆ ನೂತನ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮಕ್ಕೂ ಕೂಡ ಸಿದ್ದರಾಮಯ್ಯನವರು ಆಗಮಿಸಿರಲಿಲ್ಲ. ಅದಾದ ನಂತರದಲ್ಲಿ ಡಿಕೆ ಶಿವಕುಮಾರ್ ಅವರು ಸಿಎಂ ಆದ ಮೊದಲ ಅಧಿವೇಶನಕ್ಕೂ ಕೂಡ ಸಿದ್ದರಾಮಯ್ಯನವರು ಬಂದಿರಲಿಲ್ಲ. ಅದಾದ ಬಳಿಕ ಮಾರನೇ ದಿನದ ಒಂದು ಅಧಿವೇಶನಕ್ಕೆ ಬಂದಿದ್ರು. ಈಗ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಕೊನೆಗೂ ಸಿದ್ದರಾಮಯ್ಯನವರು ತಮ್ಮ ಮೌನವನ್ನು ಮುರಿದಿದ್ದಾರೆ. ಕೊನೆಗೂ ತಮ್ಮ ಮಹಾ ಮೌನವನ್ನು ಮುರಿದು ಅಹಿಂದ ನಾಯಕ ಮಾತನಾಡಿದ್ದಾರೆ. ಮೌನ ಕ್ರಾಂತಿಯ ಗುಟ್ಟನ್ನು ಬಿಚ್ಚಿಟ್ಟಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು. 2 ವಾರದಿಂದ ಮೌನವಾಗಿಯೇ ಸಿದ್ದರಾಮಯ್ಯನವರು ಉಳಿದಿದ್ರು. ನಿಗೂಢವಾಗಿ ಅಹಿಂದ ಲೀಡರ್ನ ಮೌನ ಉಳಿದಿತ್ತು. ಡಿಕೆ ಸರ್ಕಾರವನ್ನೇ ಒಂದು ಕ್ಷಣ ಟೆನ್ಷನ್ಗೆ ಒಳಮಾಡಿತ್ತು ಸಿದ್ದರಾಮಯ್ಯನವರ ಒಂದು ಮೌನ ಕ್ರಾಂತಿ. ಕೊನೆಗೂ ಮಹಾಮೌನದ ಬಗ್ಗೆ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ನಾನು ಜಾಸ್ತಿ ಮಾತಾಡಲ್ಲ, ಸೈಲೆಂಟ್ ಆಗಿಲ್ಲ ಅಲ್ವಾ, ಮಾತನಾಡ್ತೇನೆ ತಗೊಳ್ಳಿ, ಹಾಗಂತ ನಾನು ಮಾತಾಡಲ್ಲ ಅಂತಲ್ಲ. ರಾಯಣ್ಣನಿಗೆ ಮಾಲಾರ್ಪಣೆ ಮಾಡುವ ಮುಖೇನ ತಮ್ಮ ಸೈಲೆಂಟ್ಗೆ ಬ್ರೇಕ್ ಹಾಕಿದ್ದಾರೆ. ನಿನ್ನೆ ಅಧಿವೇಶನಕ್ಕೆ ಹೋಗಿದ್ದೆ, ಅಲ್ಲೂ ಕೂಡ ಸೈಲೆಂಟ್ ಆಗಿಯೇ ಅಧಿವೇಶನವನ್ನು ಮುಗಿಸ್ಕೊಂಡೇ ಬಂದೆ. ಮೊನ್ನೆ ಪುಸ್ತಕ ಬಿಡುಗಡೆ ಮಾಡಿದೆ, ಅದು ಕೂಡ ಸೈಲೆಂಟ್ ಆಗಿಯೇ ಮಾಡಿದ್ದಾರೆ. ನಾನೀಗ ಸಿಎಂ ಅಲ್ಲ, ಸಿಎಂ ಆದಾಗ ರಾಜ್ಯದ ಜವಾಬ್ದಾರಿ ಇತ್ತು, ಮಾತನಾಡ್ತಿದ್ದೆ. ಈಗ ಬರೀ ನಾನು ಶಾಸಕ ಎಂದು ಮಾಜಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೊಂಡಿದ್ದಾರೆ. ಇನ್ನು ಮೊನ್ನೆಯ ಅಧಿವೇಶನದಲ್ಲೂ ಕೂಡ ಸಿದ್ದರಾಮಯ್ಯನವರು ಲಾಸ್ಟ್ ಬೆಂಚ್ನಲ್ಲಿ ಕೂತಿದ್ರು, ಅಲ್ಲೂ ಕೂಡ ಮೌನ ವಹಿಸಿದ್ರು. ಇದೀಗ ರಾಯಣ್ಣನಿಗೆ ಮಾಲಾರ್ಪಣೆ ಮಾಡುವ ಮುಖೇನ ಸಿದ್ದರಾಮಯ್ಯನವರು ಕೊನೆಗೂ ತಮ್ಮ ಸೈಲೆಂಟ್ಗೆ ಬ್ರೇಕ್ ಹಾಕಿ ಮಾತನಾಡಿದ್ದಾರೆ. ಈಗ ನಾನು ಬರೀ ಶಾಸಕ, ಮಾಜಿ ಸಿಎಂ ಸಿದ್ದರಾಮಯ್ಯನವರು ಈಗ ಹೇಳಿಕೊಂಡಿರುವಂಥದ್ದು. ಬಿಜೆಪಿ ಆರೋಪಕ್ಕೆ ಒಂದು ಕಡೆ ಸಿದ್ದರಾಮಯ್ಯನವರು ತಿರುಗೇಟನ್ನ ನೀಡಿದ್ದಾರೆ. ಡಿಕೆ ಸಂಪುಟದಲ್ಲಿ ಮಹಿಳೆಯರಿಲ್ಲ ಅಂತ ಪ್ರಶ್ನೆ ಹಾಕಲಾಗಿತ್ತು. ಈ ಪ್ರಶ್ನೆಗೆ ಬಿಜೆಪಿಯ ಆರೋಪಕ್ಕೆ ಸಿದ್ದರಾಮಯ್ಯನವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಈ ವಿಚಾರವನ್ನು ನಾನು ಮಾತನಾಡಲು ಬಿಜೆಪಿಗರಿಗೆ ಯಾವ ನೈತಿಕತೆಯೂ ಇಲ್ಲ ಅಂದಿದ್ದಾರೆ. ಈ ವಿಚಾರ ಮಾತನಾಡಲಿಕ್ಕೆ ಬಿಜೆಪಿಯವರಿಗೆ ಯಾವ ನೈತಿಕತೆ ಇದೆ ಹೇಳಿ? ಹಾಗಾದ್ರೆ ಅಲ್ಪಸಂಖ್ಯಾತರು ಈ ದೇಶದ ಪ್ರಜೆಗಳಲ್ವಾ ಅನ್ನೋ ಪ್ರಶ್ನೆಯನ್ನು ಹಾಕಿದ್ದಾರೆ. ನಾವು ಮಹಿಳೆಯರಿಗೂ ಸಚಿವ ಸ್ಥಾನ ಕೊಡುತ್ತೇವೆ. ನಾನು ಹೈಕಮಾಂಡ್ಗೂ ಕೂಡ ಈ ಬಗ್ಗೆ ಮಾತನಾಡಿದ್ದೇನೆ, ಚರ್ಚೆ ಮಾಡಿದ್ದೇನೆ. ಬಸವರಾಜ ಶಿವಣ್ಣನವರಿಗೆ ಸ್ಥಾನ ಸಿಗೋ ವಿಚಾರದ ಬಗ್ಗೆಯೂ ಕೂಡ ಮಾತನಾಡಿದ್ದೇನೆ. ನನಗೆ ಗೊತ್ತಿಲ್ಲ ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೋ, ಏನು ನಿರ್ಧಾರವನ್ನು ಕೈಗೊಳ್ಳುತ್ತೋ ಅದಕ್ಕೆ ನಾನು ಬದ್ಧನಾಗಿದ್ದೇನೆ ಅಂತ ಸಿದ್ದರಾಮಯ್ಯನವರು ಈಗ ಹೇಳ್ಕೊಳ್ತಿದ್ದಾರೆ. ಬರೋಬ್ಬರಿ 14 ದಿನಗಳ ಬಳಿಕ ಸಿದ್ದರಾಮಯ್ಯನವರು ಕೊನೆಗೂ ಮೌನವನ್ನು ಮುರಿದಿದ್ದಾರೆ, ಮಾತನಾಡಿದ್ದಾರೆ. ಬಿಜೆಪಿ ಆರೋಪಕ್ಕೆ ಕೆಲವೊಂದು ಕಡೆ ತಿರುಗೇಟನ್ನು ಕೊಡ್ತಾ ಇದ್ದಾರೆ. ಡಿಕೆ ಸಂಪುಟದಲ್ಲಿ ಮಹಿಳೆಯರಿಲ್ಲ ಅನ್ನೋ ಕೂಗು ಯಾವಾಗ ನೂತನ ಸಚಿವರ ಆಯ್ಕೆಯ ಪಟ್ಟಿ ಬಂತೋ ಆವಾಗಿನಿಂದಲೂ ಕೂಡ ಈ ಕೂಗು ಜಾಸ್ತಿ ಕೇಳತೊಡಗಿತ್ತು. ಅದಾದ ನಂತರದಲ್ಲಿ ಈಗ ಸಿದ್ದರಾಮಯ್ಯನವರು ಈ ಒಂದು ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದ್ದು, ಬಿಜೆಪಿಯವರಿಗೆ ಯಾವ ನೈತಿಕತೆಯೂ ಇಲ್ಲ ಇದರ ಬಗ್ಗೆ ಮಾತನಾಡಲಿಕ್ಕೆ ಅಂದಿದ್ದಾರೆ. ಹಾಗಾದರೆ ಅಲ್ಪಸಂಖ್ಯಾತರು ಈ ದೇಶದ ಪ್ರಜೆಗಳಲ್ವಾ ಅನ್ನೋ ಪ್ರಶ್ನೆಗೂ ಕೂಡ ಉತ್ತರಿಸಿದಂಥ ಸಿದ್ದರಾಮಯ್ಯನವರು, ನಾವು ಮಹಿಳೆಯರಿಗೂ ಸಚಿವ ಸ್ಥಾನವನ್ನು ಕೊಡುತ್ತೇವೆ. ನಾನು ಹೈಕಮಾಂಡ್ಗೂ ಕೂಡ ಈ ಬಗ್ಗೆ ತಿಳಿಸಿದ್ದೇನೆ.
ಬಸವರಾಜ ಶಿವಣ್ಣನವರಿಗೆ ಸ್ಥಾನ ಸಿಗೋ ವಿಚಾರದ ಕುರಿತು ಕೂಡ ಹೈಕಮಾಂಡ್ ವರಿಷ್ಠರ ಹತ್ರ ಮಾತನಾಡಿ ಬಂದಿದ್ದೇನೆ. ಹೈಕಮಾಂಡ್ ಯಾವ ನಿರ್ಧಾರವನ್ನು ಕೈಗೊಳ್ಳುತ್ತೋ ಅದೇ ಫೈನಲ್ ಅಂತ ಹೇಳ್ತಿದ್ದಾರೆ. ಈ ದೇಶದ ಬಿಜೆಪಿ ಅವರಿಗೆ ಯಾವ ನೈತಿಕ ಹಕ್ಕಿದೆ? ಅಲ್ಪಸಂಖ್ಯಾತರು ಈ ದೇಶದ ಪ್ರಜೆಗಳಲ್ವಾ? ಅವ್ರಿಗೆ ಕೊಡಲಿಲ್ಲ. ನಾವು ಮಹಿಳೆಯರಿಗೂ ಕೊಡ್ತೀವಿ, ಮಹಿಳೆಯರಿಗೆ ಕೊಡ್ತೀವಿ ಅಂತ ಮಾತನಾಡಿಲ್ಲ. ನಾನು ಬಹುಶಃ ನಾನು ಹೈಕಮಾಂಡ್ನವ್ರಿಗೂ ಹೇಳಿದ್ದೀನಿ ಮಹಿಳೆಯರಿಗೆ ಕೊಡಬೇಕು ಅಂತ. ಬಿಜೆಪಿ ಅವ್ರಿಗೆ ಯಾವ ನೈತಿಕ ಹಕ್ಕಿದೆ? ಅಲ್ಪಸಂಖ್ಯಾತರು ಈ ದೇಶದ ಪ್ರಜೆಗಳಲ್ವಾ? ಅವ್ರಿಗೆ ಕೊಡಲಿಲ್ಲ. ನಾವು ಮಹಿಳೆಯರಿಗೂ ಕೊಡ್ತೀವಿ, ಮಹಿಳೆಯರಿಗೆ ಕೊಡ್ತೀವಿ ಅಂತ ಮಾತನಾಡಿಲ್ಲ. ನಾನು ಬಹುಶಃ ನಾನು ಹೈಕಮಾಂಡ್ನವ್ರಿಗೂ ಹೇಳಿದ್ದೀನಿ ಮಹಿಳೆಯರಿಗೆ ಕೊಡಬೇಕು ಅಂತ. ಬಿಜೆಪಿ ಅವ್ರಿಗೆ ಯಾವ ನೈತಿಕ ಹಕ್ಕಿದೆ? ಅಲ್ಪಸಂಖ್ಯಾತರು ಈ ದೇಶದ ಪ್ರಜೆಗಳಲ್ವಾ? ಅವ್ರಿಗೆ ಕೊಡಲಿಲ್ಲ. ನಾವು ಮಹಿಳೆಯರಿಗೂ ಕೊಡ್ತೀವಿ, ಮಹಿಳೆಯರಿಗೆ ಕೊಡ್ತೀವಿ ಅಂತ ಮಾತನಾಡಿಲ್ಲ. ನಾನು ಬಹುಶಃ ನಾನು ಹೈಕಮಾಂಡ್ನವ್ರಿಗೂ ಹೇಳಿದ್ದೀನಿ ಮಹಿಳೆಯರಿಗೆ ಕೊಡಬೇಕು ಅಂತ. ಬಿಜೆಪಿ ಅವ್ರಿಗೆ ಯಾವ ನೈತಿಕ ಹಕ್ಕಿದೆ? ಅಲ್ಪಸಂಖ್ಯಾತರು ಈ ದೇಶದ ಪ್ರಜೆಗಳಲ್ವಾ? ಅವ್ರಿಗೆ ಕೊಡಲಿಲ್ಲ. ನಾವು ಮಹಿಳೆಯರಿಗೂ ಕೊಡ್ತೀವಿ, ಮಹಿಳೆಯರಿಗೆ ಕೊಡ್ತೀವಿ ಅಂತ ಮಾತನಾಡಿಲ್ಲ. ನಾನು ಬಹುಶಃ ನಾನು ಹೈಕಮಾಂಡ್ನವ್ರಿಗೂ ಹೇಳಿದ್ದೀನಿ ಮಹಿಳೆಯರಿಗೆ ಕೊಡಬೇಕು ಅಂತ. ಬಿಜೆಪಿ ಅವ್ರಿಗೆ ಯಾವ ನೈತಿಕ ಹಕ್ಕಿದೆ? ಅಲ್ಪಸಂಖ್ಯಾತರು ಈ ದೇಶದ ಪ್ರಜೆಗಳಲ್ವಾ? ಅವ್ರಿಗೆ ಸೈಲೆಂಟ್ ಆಗಿಲ್ವಲ್ಲ, ಮಾತಾಡಲ್ಲ ಜಾಸ್ತಿ ಅಷ್ಟೇ, ಹಾಗಂತೇಳಿ ಸೈಲೆಂಟ್ ಆಗಿದ್ದೀನಿ ಅಂತಲ್ಲ. ಈಗ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಗೆ ಹೂನಾರ ಹಾಕರು ಸೈಲೆಂಟ್ ಆಗಿರೋದ? ನಿನ್ನೆ ಅಸೆಂಬ್ಲಿಗೆ ಹೋಗಿದ್ದೆ, ಸೈಲೆಂಟ್ ಆಗಿರೋದ? ಪುಸ್ತಕ ಬಿಡುಗಡೆ ಮೊನ್ನೆ ಪುಸ್ತಕ ಬಿಡುಗಡೆ ಮಾಡಿದೆ, ಸೈಲೆಂಟ್ ಆಗಿರೋದು. ಆದರೆ ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿದ್ದಾರೆ ಅನ್ನೋದು ಮಾತಾಡೋದಕ್ಕಿಂತ ಸೈಲೆಂಟ್ ಆಗಿದ್ರೇನೆ ತುಂಬ ಯೋಚನೆಗಳನ್ನು ಮಾಡ್ತಾ ಇರ್ತಾರೆ ಅನ್ನುವಂತಹ ಮಾತು ಕೂಡ ರಾಜಕೀಯ ವಲಯದಲ್ಲಿದೆ ಸರ್. ಹಾಗೇನಿಲ್ಲ, ನಾನು ಈಗ ಮುಖ್ಯಮಂತ್ರಿ ಅಲ್ಲ, ಮುಖ್ಯಮಂತ್ರಿ ಅಲ್ಲದೆ ಇರೋದ್ರಿಂದ ಮುಖ್ಯಮಂತ್ರಿ ಆಗಿದ್ದಾಗ ಈ ರಾಜ್ಯದ ಜವಾಬ್ದಾರಿ, ಈಗ ಜವಾಬ್ದಾರಿ ಇಲ್ಲ.